ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ರೆ ರೀ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿಲ್ಲ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು 7ರಿಂದ 8 ಫೋಟೋ ಹಾಕಬೇಕಾಗತ್ತೈತಿ. ಮತ್ತು ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ರೂ ಕೂಡ ಅವ್ರದ್ದು ಶೇರಿಗೆ ಅವರಿಗೆ ಕೂಡ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡ್ಬೋದು. ಮತ್ತು ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡ್ಬೋದು. ಹಾಗೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕೂಡ ಒತ್ತಿ. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ವಿಡಿಯೋ ಬರ್ತೈತೆ ಅದು ನೋಟಿಫಿಕೇಶನ್. ಇನ್ನು ಯಾವುದೇ ಒಂದು ಕಾರಣಕ್ಕೂ ನೀವು ಗಾಡಿயை ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರಲಿಲ್ಲ ಅಂದರೆ ಮೆಕ್ಯಾನಿಕ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಇರೋರಿಗೆ ಕರ್ಕೊಂಡೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ಥರ ವಿಡಿಯೋ ಬರ್ತಾ ಇರುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಹಾಗೆ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳನ್ನು ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೇಳ್ಕೊಂಬರೋಣ ಬನ್ನಿ. ಹಲೋ ಹೇಳಿ ಸರ್. ಸರ್ ನಮಸ್ತೆ. ನಮಗೊಂದು ಮಹೀಂದ್ರ ಜೀಪ್ ಕಳಿಸ್ಕೊಟ್ಟಿದ್ದಾರೆ ನೀವು. ಹೌದು, ಯಾವ್ದೈತ್ರಿ ಸರ್ ಮಹೀಂದ್ರ ಎಲ್ಲಿದು? ಇದು ಮಹೀಂದ್ರ ಬಂದು ಪೇಪರ್ ವರ್ಕ್ ಚಾಸೀಸ್ ಎಲ್ಲ ಇರೋದು 1989 ಡಾಕ್ಯುಮೆಂಟ್ಸ್. ಹಾಂ ಸೊ ಇಂಜಿನ್ ಬಂದು 89 ಅಲ್ಲಿ ಬಂದು ಹಳೆ ಇಂಜಿನ್ ಇರುತ್ತಲ್ವಾ ಇಂಟರ್ನ್ಯಾಷನಲ್, ಹಾಂ 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 ಅದಕ್ಕೆ ಅದನ್ನ ಇಂಜಿನ್ ರಿಪ್ಲೇಸ್ ಮಾಡಿದೀವಿ. ಓಕೆ 2004 ಇಂಜಿನ್ ಇದೆ, DI ಇಂಜಿನ್. ಓಕೆ 1989 ಇಂಜನ್ ಇದು ಆಗ್ಬಿಟ್ಟು ನೀವು 2004 ಮತ್ತೆ ಬೇರೆ ಇಂಜನ್ ಮಾಡಿಸಿದ್ರೆ ಅವಾಗ ಡಿ ಇಂಜನ್. ಅಲ್ಲ ಅಂದ್ರೆ ಗಾಡಿ ಬಂದು ಶೋರೂಮ್ ಇಂದ ಅವಾಗ ಬಂದಿರೋದು 89 ಅಲ್ಲಿ. ಹಾಂ ಅದು ಏನಾಗುತ್ತೆ ಹಳೆ ಇಂಜಿನ್ ಅಲ್ವಾ, ಇಂಜಿನ್ ಸ್ವಾಪ್ ಮಾಡಿದ್ದಾರೆ ಅಷ್ಟೇ. ಅದು ಹಳೆ ಇಂಜಿನ್ ಏನು ಪರ್ಫಾರ್ಮೆನ್ಸ್ ಇರಲ್ಲ ಅದಕ್ಕೆ. ಓಕೆ ಸೊ ಅದಾದ್ಮೇಲೆ ಚಾಸಿ ಬಂದು ಅದೇ ಇರುತ್ತೆ, ಸೊ ರೆಕಾರ್ಡ್ಸ್ ಎಲ್ಲ ಅದೇ ಇರುತ್ತೆ. ಹಾಂ ಹಾಂ ಗಾಡಿ ಇಂಜಿನ್ ಹೊಸ ಇಂಜಿನ್ ಬಂದು 2004 ಇಂಜಿನ್ ಇದೆ. ಮತ್ತೆ ಪಿನ್ ಟು ಪಿನ್ ವರ್ಕ್ ಆಗಿದೆ ಎಲ್ಲ. ಶೋರೂಮ್ ಇಂದ ಅಂದ್ರೆ ಒರಿಜಿನಲ್ ಪಾರ್ಟ್ಸ್ ಹಾಕಿ ರಿಪ್ಲೇಸ್ ಮಾಡಿರೋ ಗಾಡಿ. ಓಕೆ ಸೊ ಎಲ್ಲ ಒರಿಜಿನಾಲಿಟಿ ಇದೆ. ಇವಾಗ ಮಾಡಲ್ ಏನು ಹಿಡಿಬೇಕು ಸರ್ ಲೆಕ್ಕದಲ್ಲಿ? ಇದು 2004 ಹಿಡಿಬೇಕಾ ಏನು ಹೆಂಗೆ? ಇಲ್ಲ ಅದು ಪೇಪರ್ ಥ್ರೂ ಡಾಕ್ಯುಮೆಂಟ್ಸ್ ಎಲ್ಲ ಇರೋದು 89. 89 ಹಿಡಿಬೇಕಾ ಮಾಡಲ್ ಇವಾಗ? ಹೌದು ಹೌದು. ಓಕೆ ಸರ್. ಓನರ್ ಎಷ್ಟಾಗಿದ್ದಾರೆ ಇವಾಗ? ಎಕ್ಸಾಕ್ಟ್ ಓನರ್ ಗೊತ್ತಿಲ್ಲ ಸರ್, ಅಂದ್ರೆ ಇದು ನಮ್ಮ ಫ್ರೆಂಡ್ ಗ್ಯಾರೇಜ್ ಅಲ್ಲಿ ರೆಡಿ ಆಗಿರೋ ಗಾಡಿ. ಹಾಂ 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 ಓಕೆ. ಸೊ ಜೀಪಲ್ಲಿ ಹೆಂಗಂದ್ರೆ ಅಂತ ಓನರ್ಸ್ ಕಂಡೀಷನ್ ಅದೆಲ್ಲ ಕೇಳಲ್ಲ, ಅಂದ್ರೆ FC ಇರಬೇಕು, ಗಾಡಿ ನೀಟಾಗಿರ್ಬೇಕು. ಅಂದ್ರೆ ಸೊ ಇದು ಮೆಕ್ಯಾನಿಕಲಿ ಮತ್ತೆ ಬಾಡಿ ಎಲ್ಲಾನು ನೀಟಾಗಿ ಬಿಲ್ಡ್ ಆಗಿದೆ. ಓಕೆ ಎಲ್ಲ ನೀವು ಇವಾಗ ಮಾಡಿಫೈ ಅಂತಾನೆ ಮಾಡಿದ್ದಾರೆ ಗಾಡಿ ಇವಾಗ? ಮಾಡಿಫೈ ಅಂದ್ರೆ ಒರಿಜಿನಲ್ ತರ ರೆಡಿ ಮಾಡಿರೋದು ಅಷ್ಟೇ, ಮಾಡಿಫೈ ಏನು ಅಂತ ಚೇಂಜಸ್ ಎಲ್ಲ ಮಾಡಿಲ್ಲ. ಓಕೆ ಸ್ಟಾಕ್ ಅಲ್ಲಿ ಹೆಂಗ್ ಬರುತ್ತೆ ಹಂಗೆ ರೀಪೇಂಟ್ ಮಾಡಿ ಸೆಟ್ ಮಾಡಿರೋದು ಅಷ್ಟೇ. ಓಕೆ ಸರ್. ಮತ್ತೆ ಇದು ಗಾಡಿ ಮೇನ್ ಸೆಟ್ ಮಾಡಕ್ಕಿರೋದು ಅದೇ ಒಂದು ಬಾಡಿ ವರ್ಕ್ ಎಲ್ಲ ನೀಟಾಗಿದೆ. ಓಕೆ ಆಮೇಲೆ ಇಂಜಿನ್ ನೀಟಾಗಿದೆ, 4 ವೀಲ್ ಡ್ರೈವ್. ಓಕೆ ಆಮೇಲೆ ಪ್ಲೇಟ್ ಸೆಟ್, ಹಾ. ಸಸ್ಪೆನ್ಷನ್ ಅದು ಇದೆಲ್ಲ ಕ್ಲೀನ್ ಆಗಿದೆ. ಸೊ ಗಾಡಿ ಫುಲ್ ಒರಿಜಿನಾಲಿಟಿ ಇದೆ. ಸೊ ಯಾರು ಈ ತರ ಸ್ಟಾಕ್ ಜೀಪ್ ಲೈಕ್ ಮಾಡ್ತಾರೆ ಅವ್ರಿಗಾಗುತ್ತೆ. ಓಕೆ ಸರ್. ಟೈರ್ ಕಂಡೀಷನ್ ಯಾವ ಥರ ಇದೆ ಸರ್ ಇವಾಗ? ಫ್ರಂಟು ಬ್ಯಾಕ್ ಸೈಡ್ ಮತ್ತೆ ಸ್ಟೆಪ್ನಿ 5 ಟೈರ್ ಎಷ್ಟು ಪರ್ಸೆಂಟ್ ಇದೆ? ಟೈರ್ ಕಂಡೀಷನ್ ಅದು ಒರಿಜಿನಲ್ ಟೈರ್ಸ್ ಇದೆ. ಹಾಂ ಸೊ ನಾವು ತುಂಬ ಲೈಕ್ ಕ್ರೇಜ್ ಇರೋರೆಲ್ಲ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕೋಬೋದು. ಬಟ್ ಇವಾಗ ಏನು ಸದ್ಯಕ್ಕೆ ಓಡಿಸ್ಬೋದು, ಒಂದು 10,000 20,000 ಕಿಲೋಮೀಟರ್ಗೆಲ್ಲ ಏನು ತೊಂದರೆ ಇಲ್ಲ. ಓಕೆ ಸರ್. ಮೈಲೇಜಲ್ಲಿ ಏನು ಕೊಡುತ್ತೆ ಸರ್ ನಿಮ್ಮ ಕೈಯಲ್ಲಿ? ಮೈಲೇಜು 4 ವೀಲ್ ಅಲ್ವಾ, ಸೊ ವಿದೌಟ್ 4 ವೀಲ್ ನಾರ್ಮಲ್ 4 ವೀಲ್ ಎಲ್ಲಿ ಬೇಕಷ್ಟೇ ಯೂಸ್ ಆಗೋದು. ಮ್ಯಾನ್ಯಲಿ ಡಿಸೆಂಗೇಜ್ ಮಾಡ್ಕೋಬೋದು. ಹಾಂ. ಮತ್ತು 4 ವೀಲ್ ಯಾವಾಗ ಹಾಕ್ತೀವಿ ಆವಾಗ ಮೈಲೇಜ್ ಕಡಿಮೆ ಇರುತ್ತೆ. ಇಲ್ಲಾಂದ್ರೆ ನಾರ್ಮಲ್ ಆಗಿ ಏನಿಲ್ಲ ಅಂದರೂ ಒಂದು 12ರಿಂದ ಒಂದು 15. ಓಕೆ. ಡೀಸೆಲ್ ರೆಂಟ ಪೆಟ್ರೋಲ್ ರೆಂಟ? ಡೀಸೆಲ್ ರೆಂಟ? ಇಲ್ಲ ಡೀಸೆಲ್. ಓಕೆ ಸರ್. ನೀವು ಎಕ್ಸ್ಟ್ರಾ ನಿಮಗೆ ಫಿಟ್ಟಿಂಗ್ ಎಲ್ಲ? ಗಾಡಿ ಬೇಕು ಅಂತಿದ್ರೆ ಧರ್ಮಸ್ಥಳ ನಿಯರ್ ಬೈ ಉಜಿರೆ ಬೆಳ್ತಂಗಡಿ ಬಿಟ್ವೀನ್ ರೋಡಲ್ಲಿ ಹಾಂ ಹಾಂ ಪ್ರಾಣೇಶ್ ಅಂತ ಇದ್ದಾರೆ, ಅವ್ರ ಗ್ಯಾರೇಜಲ್ಲಿ ಇದೆ ಗಾಡಿ. ಸೊ ಅಲ್ಲಿ ಬಂದು ಓಕೆ. ಗಾಡಿ ಲೊಕೇಶನ್ ಬಂದ್ಬಿಟ್ಟು ಅಲ್ಲಿರೋದು? ಹೌದು. ಅವ್ರ ಗ್ಯಾರೇಜ್ ಅಂದರೆ ಗ್ಯಾರೇಜ್ ಓನ್ ಮಾಡ್ತಾರೆ. ಹಾಂ ಹಾಂ ಸೊ ಅವರು ಪಿನ್ ಟು ಪಿನ್ ರೆಡಿ ಮಾಡಿಟ್ಟಿರೋ ಗಾಡಿ. ಸೊ ಅಲ್ಲಿಂದನೇ ಡೈರೆಕ್ಟ್ ಸೇಲ್ ಇವಾಗ ಮಾಡ್ಬೋದು. ಗಾಡಿ ನಿಮ್ದೇನಾ ನಿಮ್ಮ ಫ್ರೆಂಡ್ಸ್ದ ಇದು? ನಮ್ಮ ಫ್ರೆಂಡ್ ಇದು ಗಾಡಿ. ನಿಮ್ಮ ಫ್ರೆಂಡ್ದು ಬೇಕಲ್ಲ ಇದು? ನನಗೆ ಸೇಲ್ ಮಾಡಿ ಯಾರಾದ್ರೂ ಇದ್ರೆ ಹೇಳಿ ಅಂತ ಹೇಳಿದ್ರು, ಅದಕ್ಕೆ ನಾನು ಆ ಗ್ರೂಪಲ್ಲಿ ಹಾಕಿರೋದು. ಹಾಂ 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 ಓಕೆ ಸರ್. ಇವಾಗ ಸರಿ. ಕಾಂಟ್ಯಾಕ್ಟ್ ನಂಬರ್ ಇದೆಯಾ ನಿಮ್ಮದು? ಇದೇ ನಂಬರಿಗೆ ವಾಟ್ಸಪ್ ಮಾಡಿ. ಓಕೆ. ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಗಾಡಿ ಸಿಗುತ್ತಾ? ಮಾಡ್ಬೋದು. ಅವ್ರು ನನ್ನ ಡೈರೆಕ್ಟ್ ಫ್ರೆಂಡು, ಸೊ ಅವ್ರು ಬಿಸಿ ಇರೋದ್ರಿಂದ ನನಗೆ ಹೇಳಿದ್ದಾರೆ. ಓಕೆ ಸರ್. ಇವಾಗ ಡಾಕ್ಯುಮೆಂಟ್ಸ್ ಎಲ್ಲಿ ತನಕ ಇದೆ ಸರ್ ರನ್ನಿಂಗ್? ಇವಾಗ FC ಇನ್ಸೂರೆನ್ಸು 27 ತನಕ ಇದೆ ಅನ್ಸುತ್ತೆ. 27 ತನಕ ಐತ್ರಿ? ಮತ್ತೆ ನಿಮಗೆ ಅದು ಇಂಟ್ರೆಸ್ಟ್ ಇದ್ರೆ ಮತ್ತೆ ಡೀಟೇಲ್ ಆಗಿ ಅವ್ರನ್ನ ಕೇಳಿ ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಡ್ಬೋದು. ಓಕೆ. ಈ ಗಾಡಿನ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನಿಮಗೆ ಕಾಲ್ ಮಾಡೋದಲ್ಲಿ ನಿಮ್ಮ ಫ್ರೆಂಡ್ಸ್ ನೀವು ಕಂಡಕ್ಟ್ ಮಾಡಿಕೊಡ್ತೀರಾ ಕಾಲ್? ಮಾಡ್ಕೊಡ್ತೀವಿ ನಾವು. ಮತ್ತೆ ಗಾಡಿ ನೋಡ್ಬೇಕಂತಿದ್ರೆ ಸೀದಾ ಲೊಕೇಶನ್ ಮೇನ್ ಲೊಕೇಶನ್ ಧರ್ಮಸ್ಥಳಕ್ಕೆ ಬನ್ನಿ. ಹಾಂ ಉಜಿರೆಯಿಂದ ಬೆಳ್ತಂಗಡಿ ಹೋಗೋ ರೋಡಲ್ಲಿ ಇನ್ ಬಿಟ್ವೀನಲ್ಲಿ ಹೈವೇ ಪಕ್ಕದಲ್ಲೇ ಇದೆ. ಓಕೆ ಸರ್. ಗಾಡಿ ಮಾತ್ರ ಎಲ್ಲ ಪಿನ್ ಟು ಪಿನ್ ಕೆಲಸ ಮಾಡಿಬಿಟ್ಟು ಕ್ಲಾಸಿಕ್ ಆಗಿ ಇಟ್ಟಿದ್ರೆ ಗಾಡಿ ಮಾತ್ರ ಇವಾಗ? ಅಷ್ಟೇ, ಕಂಪ್ಲೀಟ್ ಫುಲ್ ರೆಡಿ. ಓಕೆ ಸರ್. ಅದ್ರಲ್ಲಿ ಏನು ₹1 ಕೆಲಸ ಇಲ್ಲ, ಫುಲ್ ರೆಡಿ ಇದೆ ಗಾಡಿ. ಅಪ್ಡೇಟ್ ಮಾಡಿರ್ತಾನೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡಿ. ನಮ್ಮ ಕಡೆ ಅಂತ ಬಂದರೆ ಸ್ವಲ್ಪ ಆದಷ್ಟು ನೋಡಿಕೊಡಿ. ಸ್ವಲ್ಪ ಇದು ರೇಟ್ ಏನು ಹೇಳಿದ್ರಿ ಸರ್ ಇದ್ರದ್ದು? ರೇಟು ರೆಡಿ ಮಾಡಿರೋ ಗಾಡಿ ಆಗಿರೋದ್ರಿಂದ ಹೇಳಕ್ಕೆ 4,30,000 ಹೇಳ್ತಾರೆ.
ಸ್ವಲ್ಪ ನೆಗೋಷಿಯೇಟ್ ಮಾಡ್ಬೋದು ಬೇಕಿದ್ರೆ. ನೆಗೆಷಲ್ ಮಾಡ್ಕೊಡ್ತೀರಾ ಸ್ವಲ್ಪ? ಲಿಟಲ್ ಆಗಿ ನೆಗೋಷಿಯೇಟ್ ಮಾಡೋಣ. ಓಕೆ. ಮತ್ತೆ ಜೆನ್ಯೂನ್ ಕಸ್ಟಮರ್ ಬರಬೇಕು. ಸುಮ್ಮನೆ 4 ಲಕ್ಷ ಗಾಡಿನ 1 ಲಕ್ಷ ಕೇಳೋದು, ಹಾಂ 1.5 ಲಕ್ಷ ಕೇಳೋದು ಆ ಥರದ್ದೆಲ್ಲ ಬಂದರೆ ನಾವು ಅದಕ್ಕೆ ಅಷ್ಟು ಎಂಟರ್ಟೈನ್ ಮಾಡಲ್ಲ, ರೆಸ್ಪಾಂಡ್ ಮಾಡಲ್ಲ. ಫೈನಲ್ ರೇಟ್ ಏನು ರೀ ಮಾಡಿ ಕೊಡ್ಬೇಕಂತ ಮಾಡ್ರಿ ಸರ್ ಇದು? ಮಿನಿಮಮ್ 4 ಆದರೂ ಸಿಗಬೇಕು. 4 ಆದ್ರೆ ಯಾಕಂದರೆ ರೆಡಿ ಮಾಡೋಕ್ಕೆ ಅಷ್ಟು ಖರ್ಚಾಗಿರುತ್ತೆ. ಬಾಡಿ ಮಾಡೋಕ್ಕೆ 2 ಲಕ್ಷ ಆಗುತ್ತೆ. ಮತ್ತು ಮೆಕ್ಯಾನಿಕಲಿ ಅದು ಇದು ಎಲ್ಲ ಮಾಡಿ ನೀಟಾಗಿ ಮಾಡಬೇಕಲ್ವಾ? ಓಕೆ ಸರ್, ಅಪ್ಡೇಟ್ ಮಾಡ್ತೀನಿ. ಯಾರು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡ್ತಾರೆ. ಗಾಡಿ ಇದು ಬೇಕನ್ನೋಂಗಿತ್ತಂದರೆ ನೋಡಿರಿ, ಆದಷ್ಟು ನೀವು ಸ್ವಲ್ಪ ರೇಟ್ ನೋಡಿ ಕೊಟ್ಟಷ್ಟು ಗಾಡಿ ಸೇಲ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಶೋರ್ ನನಗೆ ನಿಮ್ಮ ಲಿಂಕ್ ಹಂಗೆ ಶೇರ್ ಮಾಡಿಬಿಡಿ. ಹಾಂ ಓಕೆ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಅಪ್ಡೇಟ್ ಮಾಡ್ತೀನಿ.